ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಕಣ್ಣಪ್ಪ. ಸೊ ಕಣ್ಣಪ್ಪ ಅನ್ನೋ ತೆಲುಗು ಮೂವಿ ನಾನಿವಾಗ ನೋಡಿದೆ. ಹಿಂಗಿತ್ತು ಅಂತ ಹೇಳೋದಾದರೆ, ಸೊ ನಾನೇನು ಅಂದ್ಕೊಂಡು ಹೋಗಿದ್ದೆ ಅಂದರೆ ಬೇಡರ ಕಣ್ಣಪ್ಪ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಯ ಆ ಮೂವಿಗೆ ಆ್ಯಕ್ಚುಲಿ ನಾನು ಕಂಪೇರ್ ಮಾಡ್ಕೊಂಡು ಹೋದೆ. ಅಂದರೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಮೂವಿಯನ್ನು ಆ್ಯಕ್ಟ್ ಮಾಡಿರೋದು ಮೇ ಬಿ ಈ ಟೈಮಲ್ಲಿ ಏನಾದರೂ ಬಂದಿದ್ದರೆ ಬಾಕ್ಸ್ ಆಫೀಸ್ ಹಿಟ್ಟಲ್ಲ ಧೂಳು ಎಬ್ಬಿಸ್ತಿತ್ತೋ ಏನೋ. ಸೊ ಅದೇ ಮೈಂಡಲ್ಲಿ ಇಟ್ಕೊಂಡು ನಾನು ಈ ಮೂವಿಯನ್ನು ನೋಡೋಕೆ ಹೋದೆ. ಸೊ ಇದರ ಬಗ್ಗೆ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ನಿಮ್ಮ ಕಣ್ಣನ್ನು ದಯವಿಟ್ಟು ಜಾಗ್ರತೆಯಲ್ಲಿ ಇಟ್ಕೊಂಡು. ಯಾಕಂದರೆ ಇಡೀ ಮೂವಿಯಲ್ಲಿ ಕೇವಲ ಲಾಸ್ಟ್ 25-30 ಮಿನಿಟ್ ಬಿಟ್ಟರೆ ನಿಮಗೆ ಯಾಕಾದರೂ ಬಂದು ಈ ಮೂವಿ ಕೂತ್ಕೊಂಡೇ ಅಂತ ಅನ್ನಿಸುತ್ತೆ. ಅಂದರೆ ಅಷ್ಟು ಕೆಟ್ಟದಾಗಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಅಷ್ಟು ಕೆಟ್ಟದಾಗಿದೆ. ಸೊ ಈ ಮೂವಿಯಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಪ್ರಭಾಸ್ ಅವರದು ಒಂದು ರೋಲು. ಬಿಟ್ಟರೆ ನಮ್ಮ ದೇವರಾಜ್ ಅವರಿದ್ದಾರೆ, ಮತ್ತು ಮೋಹನ್ ಲಾಲು ಅಥವಾ ನಮ್ಮ ಅಕ್ಷಯ್ ಕುಮಾರ್ ಅವರು ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಮಂಚು ವಿಷ್ಣು ಅವರ ಆ್ಯಕ್ಟಿಂಗು ನನಗೆ ಎಲ್ಲೋ ಒಂದು ಕಡೆ ಬೋರ್ ಅನ್ನಿಸ್ತು. ಆ ಕ್ಯಾರೆಕ್ಟರನ್ನು ಎಲ್ಲೋ ಒಂದು ಕಡೆ ಬೇರೆ ಯಾರಾದರೂ ಅಂದರೆ ಪ್ರಭಾಸ್ ಅವರನ್ನು ನಾನು ಇಮ್ಯಾಜಿನ್ ಮಾಡಿಕೊಂಡೆ ಈ ಮೂವಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿತ್ತೇನೋ. ಅಂದರೆ ಆ್ಯಕ್ಟಿಂಗು ಅದೇ ಇದ್ದರೆ, ಅಂದರೆ ಸ್ಟೋರಿ ಲೈನ್ ಅದೇ ಇದ್ದಿದ್ರು ಆ್ಯಕ್ಟಿಂಗಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮಂಚು ವಿಷ್ಣು ಅವರು ಕಳೆದೋಗ್ಬಿಟ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಬೇಜಾರಾಯಿತು. ಈ ಇಡೀ ಮೂವಿಯನ್ನು ಕಂಪೇರು ಒಂದು ಸೈಡಲ್ಲಿ ಇಟ್ಟರೆ, ಕೇವಲ ಒಂದು ಲಾಸ್ಟ್ ಒಂದು 30-35 ಅಂದರೆ 25 ಮಿನಿಟ್ 30 ಅಂತಲೇ ಇಟ್ಕೊಳ್ಳಿ, ಅರ್ಧ ಗಂಟೆ ಮೂವಿಯನ್ನು ಒಂದು ಸೈಡಿಗೆ ಇಟ್ಟರೆ, ಆ ಅರ್ಧ ಗಂಟೆಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬಟ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಅಷ್ಟು ಅಲ್ಲ. ಎಲ್ಲೋ ಒಂದು ಕಡೆ ಬಜೆಟ್ ವೇಸ್ಟ್ ಆಯಿತು ಅಥವಾ ಟೈಮ್ ವೇಸ್ಟ್ ಆಯಿತೋ ಗೊತ್ತಾಗಲಿಲ್ಲ, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಈ ಮೂವಿಯನ್ನು ಯಾರಾದರೂ ನೋಡೋಕ್ಕೆ ಹೋಗ್ತಾ ಇದ್ದರೆ ದಯವಿಟ್ಟು ನೀವು ಟಿಕೆಟ್ ಮಾಡಿ ಒಂದು ಇಂಟರ್ವ್ಯೂಲ್ ನಂತರನೇ ಹೋಗಿ, ಇಲ್ಲದಿದ್ದರೆ ನಿಮಗೆ ತುಂಬ ತಲೆಬಿಸಿ ಆಗುತ್ತೆ. ಇದಂತೂ 100%. ಎಲ್ಲೋ ಒಂದು ಕಡೆ ತುಂಬ ಅಂದರೆ ತುಂಬ ಎಳೆದುಬಿಟ್ಟಿದ್ದಾರೆ. 3 ಗಂಟೆ ಬೇಕಿತ್ತೋ ಮೇ ಬಿ. ಈ ಸ್ಟೋರಿಯನ್ನು ಹೇಳೋಕ್ಕೆ ಹೌದು 3 ಗಂಟೆ ಬೇಕಿತ್ತು, ಅಂದರೆ ತುಂಬ ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ದಾರೆ. ಬಟ್ ಆ್ಯಕ್ಟಿಂಗು ತುಂಬ ಬೋರ್ ಹೊಡಿಸುತ್ತೆ. ಸೊ ಈ ಮೂವಿಗೆ ನನ್ನ ಕಡೆಯಿಂದ 5ರಲ್ಲಿ 2 ಮಾರ್ಕ್, ಅಂದರೆ ಔಟ್ ಆಫ್ 5 2 ಇದು ಕೊಡ್ತೇನೆ. ಯಾಕಂದರೆ ಪ್ರಭಾಸ್ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಪ್ರಭಾಸ್ ಅವರನ್ನು ಆದಿಪುರುಷಿಗೆ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಒಂದು ನರೇಟ್ ಮಾಡಿದ್ದಾರೆ ಸ್ಟೋರಿಯನ್ನು. ಅವರು ಒಂದು ಆ್ಯಕ್ಟಿಂಗ್ ಅಂತೂ ಬೇರೆ ಲೆವೆಲ್ ಬಿಡಿ. ಸೊ ತುಂಬ ಚೆನ್ನಾಗಿದೆ. ಮೋಹನ್ ಲಾಲ್ ಆಗಿರ್ಬೋದು, ನಮ್ಮ ದೇವರಾಜ್ ಸರ್ ಎಲ್ಲೋ ಒಂದು ಆ್ಯಕ್ಟಿಂಗಲ್ಲಿ ಅಂದರೆ ಅಷ್ಟು ಅವರಿಗೆ ಚಾನ್ಸ್ ಸಿಕ್ಕಿಲ್ಲ. ಸೊ ಉಳಿದಂತೆ ಎಲ್ಲ ಕೆಲವೊಂದು ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಹೀರೋ ಆ್ಯಕ್ಟಿಂಗು ತುಂಬ ಬೋರ್ ಹೊಡ್ತು. ಸೊ ಇನ್ನು ಮುಂದೆ ನೋಡೋದು ನಿಮ್ಗೆ ಬಿಟ್ಟಿದ್ದು, ಹೇಳೋದು ನನ್ನ ಕರ್ತವ್ಯ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್.